ಸೌತ್ ಕೇಂದ್ರದಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದೇ. ಹಿಂದೂ ಮುಸ್ಲಿಂ ಒಂದು, ನಾವೆಲ್ಲ ಬಂಧು ಅನ್ನೋ ರೀತಿಯಲ್ಲಿ ನಾವು ಇದ್ದೇವೆ. ಅದನ್ನು ಬೇರೆ ಥರ ಉಪಯೋಗಿಸೋ ರಾಜಕೀಯದವರು ನಮ್ಮ ಪೂರ ಜವನಿರ್ಲ ಎಡ್ಡೆಡು ಒಗ್ಗಟ್ಟೆಡು ಉಪ್ಪೋಡು ಪಂಪಿನ ಆಸೆನು ಎಂಗ್ಲ ಈ ಪ್ರೋಗ್ರಾಮ್ನು ನಡಪಾದು ಬರ್ತಾರೆ. ಇವತ್ತು ಸುಮಾರು ನಮ್ಮ 17ನೇ ತಾರೀಕಿಂದ ನಮ್ಮ ಉರುಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆ ಉರುಸ್ ಕಾರ್ಯಕ್ರಮ ಮೊದಲನೇ ಸ್ಟಾರ್ಟ್ ಆಗುವಾಗಲೇ ಶುರುವಾಗುವಲ್ಲೇ ನಮ್ಮ ಸಾಯಿ ಫ್ರೆಂಡ್ಸು ಹಾಗೂ ಅವರೆಲ್ಲ ಎಲ್ಲ ಸ್ನೇಹಿತರು ಹಾಗೂ ಸುಮಾರು ಸಂಘಟನೆಯವರೆಲ್ಲ ಸೇರಿ ನನಗೆ ಒಂದು ವಿಚಾರವನ್ನು ಹೇಳಿದರು. ಏನಂತ ನಾವೊಂದು ಸೌಹಾರ್ದ ಕೂಟ ಮಾಡ್ತಾಯಿದ್ದೇವೆ ಅಂತ ಹೇಳಿದಾಗ ನಾವು ಹೊರೆಕಾಣಿಕೆಯನ್ನು ಕೊಡ್ತೇವೆ. ಸೊ ಆ ಹೊರೆಕಾಣಿಕೆ ಅಂದಾಗ ನನಗೆ ಒಂದು ಏನಂತಂದರೆ ಇದು ಒಂದು ಮುಖ್ಯವಾದ ವಿಷಯ, ಇದು ಬೇಕಾಗಿತ್ತು, ನಮ್ಮ ಸೌತ್ ಕೇಂದ್ರಕ್ಕೆ ಇದು ಬೇಕಾಗಿತ್ತು. ನೋಡಿ, ನೀವು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ಜಾತಿ ಕಂಡು ಅದರಲ್ಲಿ ಸೌತ್ ಕೇಂದ್ರದಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದೇ. ಹಿಂದೂ ಮುಸ್ಲಿಂ ಒಂದು, ನಾವೆಲ್ಲ ಬಂಧು ಅನ್ನೋ ರೀತಿಯಲ್ಲಿ ನಾವು ಇದ್ದೇವೆ. ಅದನ್ನು ಬೇರೆ ಥರ ಉಪಯೋಗಿಸೋ ರಾಜಕೀಯದವರು ಅದನ್ನು ಯಾರು ಎಷ್ಟೇ ಏನೇ ಒಗ್ಗಟ್ಟಾಗಿದ್ರು ಅದನ್ನು ಯಾರಿಗೂ ಇದು ಮಾಡೋಕ್ಕೆ. ಇದು ಇಲ್ಲಿ ಮಲೆನಾಡಿಯಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಭಾಗದ ಇದೊಂದು ಆಚರಣೆ ಮಾಡಿದಾಗ ನಾವು ಹಿಂದೂಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಹಿಂದೂಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಪ್ರೀತಿ ಬರ್ತದೆ. ಆ ಪ್ರೀತಿ ಬಂದಾಗ ನಾವು ಎಲ್ಲ ಒಂದಾಗುವಂಥ ಚಾನ್ಸಸ್ ಇದೆ. ಇಲ್ಲಾಂದರೆ ನಮ್ಮ ಪ್ರೀತಿಗೆ ಒಡೆಯುವರು ಯಾರೂ ಅಲ್ಲ, ನೀವು ಯಾರೂ ಅಲ್ಲ. ನಮಗಿರುವಂಥ ರಾಜ್ಯಕ್ಕೆ ಶಕ್ತಿ ನಮ್ಮ ಪ್ರೀತಿಯನ್ನು ಹೊಡಿತಾರೆ. ಅದಕ್ಕೆಲ್ಲ ನನ್ನ ಮಂಗಳೂರು ಎಲ್ಲ ಜಾತಿಯವರ ಹತ್ರ, ನಾನು ಎಲ್ಲರ ಹತ್ರ ಧರ್ಮದ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮನೆಯ ಮಕ್ಕಳನ್ನು ನಾವು ಜಾಗ್ರತೆಯಾಗಿ ಜೋಪಾನಾಗಿ ಕಾಪಾಡಬೇಕು. ನಾವು ಆದಷ್ಟು ಬುದ್ಧಿ ಹೇಳಿ ನಮ್ಮ ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಇವತ್ತು ಮೊದಲನೆಗೆ ಈ ಮಂಜನಾಡಿಗೆ ಇಷ್ಟೊಂದು ನಮ್ಮ ಸ್ನೇಹಿತರು ಬಂದು ಒಂದು ಪ್ರೀತಿ ಇಟ್ಟು, ಈ ಪ್ರೀತಿ ಮೈಸೂರು ಭವನ ಮೇಲೆ ಒಬ್ಬನೇ ಅಲ್ಲ, ಇಡೀ ನಮ್ಮ ಸೌತ್ ಕನ್ನಡ ಹಿಂದೂ ಮುಸಲ್ಮಾನರ ಎಲ್ಲರ ಮೇಲೆ ಇರಬೇಕು ಅಂತ ನನ್ನ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಜನರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ಇದೇ ಥರ ಎಲ್ಲರೂ ಮಾಡಲಿ, ಸಂತೋಷದಿಂದ ಇರೋಣ, ಯಾವುದೇ ಜಾತಿ ಭೇದ ಬೇಡ, ಸಾಕಾಗಿದೆ. ನಮ್ಮ ಮಕ್ಕಳು ಕೆಡ್ತಾ ಇದ್ದಾರೆ. ಇವತ್ತೇನು ನಮ್ಮ ಸಾಯಿ ಫ್ರೆಂಡ್ಸು ಹಾಗೆ ಇಡೀ ನಮ್ಮ ಇವತ್ತೇನು ಹೊರೆಕಾಣಿಕೆ ಕೊಟ್ಟಿದ್ದಾರೆ, ಅವ್ರಿಗೆಲ್ರಿಗೂ ನಮ್ಮ ಮಲೆನಾಡಿ ಜಮಾತ ಪರವಾಗಿ ಅವ್ರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಒಂಜಿ ಉರುಸುಗು ಒಂಜಿ ಹೊರಕಾಣಿಕೆ ಕನ್ನಡೊಂದು ಏತೋ ದಿನೋಡ್ದು ಎಂಗ್ಲು ಉನ್ಮಂತೊಂದುತ್ತ ಅಂಚನೆ ಎಂಗ್ಲ ಸಾಯಿ ಫ್ರೆಂಡ್ಸ್ದ ಒಂಜಿ ಹೊರಕಾಣಿಕೆ ಇನಿಕ್ ಇಡೆ ಎತ್ತುಂಡು ಅವು ಎತ್ತರ ಕಾರಣನೇ ಎಂಗ್ಲ ಅನ್ನೇರು ಆ ಅನ್ನೇರಿಗೋಸ್ಕರ ಎಂಗ್ಲ ಈತ್ ಅಂಚನೆ ಎಂಗ್ಲ ಅಸ್ರಬ್ಬಾಯ್ಲ ಅಧ್ಯಕ್ಷರು ಎಂಗ್ಲ ಸಾಯಿ ಫ್ರೆಂಡ್ಸ್ದ ಅಧ್ಯಕ್ಷರು ಬಾರಿಮಲ್ಲ ಎಂಗ್ಲ ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಆರ್ಲ ಎಂಗ್ಲ ಗೆಡ್ಡೆ ಬೆನ್ನೆಲ್ಬಾದ ಅದು ಉಂತುದೇರು ಅಂಚನೆ ಎಂಗ್ಲ ಕುಡಲ ಸಾಯಿ ಫ್ರೆಂಡ್ಸಿಗೆ ಎಂಗ್ಲ ಬೆನ್ನೆಲ್ಬಾದ ಉಂತಿದಿನ ಎಂಗ್ಲ ಅಬ್ದುಲ್ ಬಾಯ್ ಮೈಸೂರು ಮೇರೆಗ್ಲ ಎಂಗ್ಲ ಬರೋದು ಮಸ್ತ್ ಎಡ್ಡೆ ರೀತಿ ಮಂತೊಂದಿಲ್ಲ ಅಂಚನೆ ನಮ್ಮ ಪೂರ ಜವನಿರ್ಲ ಎಡ್ಡೆಡು ಒಗ್ಗಟ್ಟೆಡು ಉಪ್ಪೋಡು ಪಂಪಿನ ಆಸೆನು ಎಂಗ್ಲ ಈ ಪ್ರೋಗ್ರಾಮ್ನು ನಡಪಾದು ಕೊಡ್ತಾ. ಎಂಗ್ಳು ಇಂಚಾರೆ ಕಾರಣನೇ ಎಂಗ್ಳು ಎಲ್ಲೇರ್ದೆ ಎಂಗ್ಲ ಅಣ್ಣನೊಟ್ಟಿಗಿತ್ತ ಅಂಚ ಹಸ್ರಬಾಯಿನೊಟ್ಟಿಗಿತ್ತ ಎಂಗ್ಳು ಜೋಕುಲಡೆ ಒಟ್ಟಿಗಿತ್ತಿನಕ್ಲು ಎಂಗ್ಳು ಅಂಚ ಇತ್ತಿನಿಟ್ಟ ಹತ್ರ ಎಂಗ್ಳು ಇಡೆಮುಟ್ಟ ಬೈದ ಅಂಚ ಒಟ್ಟಿಗೆ ಉಲ್ಲ ಎಂಗ್ಳು ಒಗ್ಗಟ್ಟು ಮನ್ಪೋಡು ನಮ್ಮ ಆಕ್ಲೆ ಪಂದುಗೊರಡು ಆಂಡೆಲ್ಲ ಒಂಜಾಪುಣ ಎಂಗ್ಲೇ ಗೊತ್ತಿಜ್ಜಿ ಆಂಡ ಎಂಕ್ಲ ಜೋಕ್ಲೇನು ಒಗ್ಗಟ್ಟು ಮನ್ಪೋ ಅಂಚನ ಆ ಜೋಕುಲು ಕೂಡ ಜೋಕ್ಲೇನೆಲ್ಲ ಒಗ್ಗಟ್ಟು ಮನ್ಪೋಡು ಎಂಕ್ಲಂಜ ಆಸೆ. ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಲ್ರವರ ಉರೂಸ್ ಕಾರ್ಯಕ್ರಮದ 9ನೇ ದಿನವಾದ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ಹಿಂದೂ ಸಹೋದರರು ಹೊರೆಕಾಣಿಕೆಯೊಂದಿಗೆ ಬಂದು ನಮ್ಮೊಂದಿಗೆ ಬೆರೆತು ನಮ್ಮ ಜೊತೆ ಭಾಳ ಸೌಹಾರ್ದ ಸಹಬಾಳ್ವೆ ಮತ್ತು ಭಾವೈಕ್ಯತೆಯ ಸಂದೇಶವನ್ನು ನೀಡಿರುತ್ತಾರೆ. ಅದಕ್ಕಾಗಿ ನಾನು ಈ ಜಿಲ್ಲೆಯ ಎಲ್ಲ ಹಿಂದೂ ಸಹೋದರರನ್ನು ಬಹುವಾಗಿ ಅಭಿನಂದಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ. ಇದೊಂದು ಭಾಳ ಪ್ರಶಂಸನೀಯ ವಿಷಯ. ನಮ್ಮ ದೇಶ ಜಾತ್ಯತೀತ ಪ್ರಜಾಸತ್ತಾತ್ಮಕ ದೇಶ. ಇಲ್ಲಿ ನಾವು ಬಹಳ ಸೌಹಾರ್ದತೆಯಿಂದ ಇರಬೇಕಾದ್ದು ಕೂಡ ಅನಿವಾರ್ಯ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹಿಂದೂ ಸಂಘಟನೆಯ ಜನರು ಈ ಒಂದು ಸೌಹಾರ್ದತೆಯನ್ನು ಮೆರೆದು ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತೇಳಿ ನಾನು ಅವರನ್ನು ಬಹುವಾಗಿ ಪ್ರಶಂಸಿಸುತ್ತೇನೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದು ಮುಸ್ಲಿಂ ಕ್ಷೇತ್ರವಿರಬಹುದು ಅಥವಾ ಕ್ರಿಶ್ಚಿಯನ್ ಕ್ಷೇತ್ರ ಇರ್ಬೋದು, ಹಿಂದೂ ಕ್ಷೇತ್ರ ಇರಬಹುದು. ನಾವು ಕಂಡಂತೆ ಮಂಜನಾಡಿ ಕ್ಷೇತ್ರ ಈ ಮುಸ್ಲಿಂ ಕ್ಷೇತ್ರ ಹಿರಿಯದ್ದು ಆ ಇತಿಹಾಸ ಇರುವಂಥದ್ದು. ನಾನು ಇಲ್ಲಿ ಮಂಜನಾಡಿಯ ಒಂದು ಗ್ರಾಮದಲ್ಲಿ ಹುಟ್ಟಿದವನೇ, ಈಗ ಕೊನೆಯಲ್ಲಿ ಇದ್ದರು. ಆದರೆ ಈ ಮಂಜನಾಡಿಯ ಬಗ್ಗೆ ನನಗೆ ತುಂಬ ಅನುಭವ ಇದೆ. ಆದರೆ ವಿಶೇಷವಾಗಿ ಉರುಸುಗೆ
ಪ್ರಥಮ ಬಾರಿಗೆ ನಾವು ಒಂದು ಹಿಂದೂಗಳು ಒಟ್ಟು ಸೇರಿಕೊಂಡು ಒಂದು ಸಾಯಿ ಫ್ರೆಂಡ್ಸನ್ನು ಒಟ್ಟು ಹಾಕಿಕೊಂಡು ಇಲ್ಲಿ ಒಂದು ವಿಶೇಷವಾದ ಒಂದು ಹೊರಕಾಣಿಕೆಯನ್ನು ಸಮರ್ಪಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಕೊಟ್ಟಂತಹ ಸ್ವಾಗತ ಒಳ್ಳೆಯ ಸ್ವಾಗತವನ್ನು ನನಗೆ ತುಂಬ ಸಂತೋಷವಾಗಿದೆ. ಸಾಯಿ ಫ್ರೆಂಡ್ಸ್ನ ಮುಖಾಂತರ ಒಂದು ಅಸ್ರಾಫ್ ಅಸೇಗೋಳಿ ಅವರು ನಮ್ಮ ಸಾಯಿ ಫ್ರೆಂಡ್ಸ್ನ ಅಧ್ಯಕ್ಷರು, ಅವರ ಹಲವು ಸಂಘಟನೆಗಳು ಒಟ್ಟುಗೂಡಿಸಿಕೊಂಡು ಇನ್ನೇ ಅನೇಕ ಸಂಘಟನೆಗಳು ಎಲ್ಲ ಸೇರಿಸಿಕೊಂಡು ಇವತ್ತು ಭಾರಿ ಒಂದು ವಿಜೃಂಭಣೆಯಿಂದ ನಮಗೆ ಈ ಕ್ಷೇತ್ರಕ್ಕೆ ಹೊರಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಅದು ದೇವರಿಗೆ ಸಮರ್ಪಣೆಯಾಗಲಿ, ಈ ಲೋಕಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಸೌಹಾರ್ದದಿಂದ ಬಾಳುವ ಅಂತ ನನ್ನೊಂದು ಅನಿಸಿಕೆ, ಎಲ್ಲರೂ ಒಳ್ಳೆಯದಾಗಲಿ. ನನ್ನ ಹೆಸರು ಜಗನ್ನಾಥ, ನಾನು ಮಲ್ಲೂರು ಕಡೆಯಿಂದ ಬಂದಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಉರುಸಿಗೆ ಈ ದಿನ ಈ ಒಂದು ಕ್ಷೇತ್ರಕ್ಕೆ ಬಂದು ನನಗೆ ಪುಣ್ಯ ಮಾಡಿರಬೇಕಂತ ಆಗ್ತದೆ. ಈ ಎಲ್ಲ ಸೌಹಾರ್ದತೆ ನೋಡಿದರೆ ಬಹಳಷ್ಟು ಖುಷಿ ಆಗ್ತದೆ. ಈ ರೀತಿ ಎಲ್ಲ ಜನರು ಒಂದೇ ಎನ್ನುವ ಹಾಗೆ ಎಲ್ಲರ ಭಾವನೆ ಒಂದೇ ಆಗಿರಲಿ ಅಂತ ಕೇಳುತ್ತಾ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಅವರನ್ನು ಸ್ವಾಗತಿಸಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.